ಗಣಿ ಹಗರಣದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಳ ಆದರೆ ಚುನಾವಣಾ ಬಾಂಡ್ಗಳ ಮಾರಾಟದಲ್ಲಿ ಕೋಟ್ಯಾಂತರ ರೂಪಾಯಿಗಳು ಈ ರೀತಿ. ಸೊ ದುಡ್ಡನ್ನು ಎಲ್ಲಿಂದ ತರಲಿ? ನಮ್ಮ ಹತ್ರ ದುಡ್ಡು ಇರುವುದಿಲ್ಲ. ನಾನೇನು ಪರಮ ಪ್ರಾಮಾಣಿಕ ಅಂತ ನನಗೆ ಹೇಳ್ಕೊಳ್ಳೋದಿಲ್ಲ. ಜನಾರ್ದನ್ ರೆಡ್ಡಿ ಅವರ ವಿರುದ್ಧ 150 ಕೋಟಿ ರೂಪಾಯಿಗಳ ಹಗರಣ ಯಡಿಯೂರಪ್ಪನವರ ಕಾಲದಲ್ಲಿ ಮತ್ತೆ ಸಾಲು ಭ್ರಷ್ಟಾಚಾರಗಳು ನಡೆಯಿತು. ಇದು 2013ರಿಂದ 2018ರವರೆಗೆ ಬಹುಶಃ ಮತ್ತೆ ಕರ್ನಾಟಕದ ರಾಜ್ಯಕ್ಕೆ ಒಂದು ಸರಿಯಾದ ಟ್ರ್ಯಾಕಲ್ಲಿ ಬರ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಇದನ್ನು ಹೇಳುವಾಗ ಭಾಳ ಮಂದಿ ಆ ಕಾಲದಲ್ಲಿ ಭ್ರಷ್ಟಾಚಾರನೇ ಇರಲಿಲ್ವಾ? ನಾನು ಯಾವಾಗಲೂ ಹೇಳ್ತೇನೆ, ನಾನು ಆ ಕಾಲದಲ್ಲಿ 2013-18ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರಾಗಿದ್ದೇನೆ. ಸ್ವಲ್ಪ ಹೆಚ್ಚು ಹತ್ತಿರದಲ್ಲಿ ಅಲ್ಲದೇ ಇದ್ದರೂ ಸ್ವಲ್ಪ ಹತ್ತಿರದಲ್ಲಿ ನೋಡಿದ್ದೇನೆ. ಅವರ ಭಾಷಣಗಳು, ಅವರ ಮಾತುಗಳನ್ನು ಕೇಳಿದ್ದೇನೆ. ಅವರು ಒಂದು ಕಡೆ ಅದನ್ನು ಹೇಳಿದ್ದಾರೆ. ನಾನೇನು ಪರಮ ಪ್ರಾಮಾಣಿಕ ಅಂತ ನನಗೆ ಹೇಳ್ಕೊಳ್ಳೋದಿಲ್ಲ. ಒಂದು ರಾಮಕೃಷ್ಣ ಹೆಗಡೆ ಅವರ ಸ್ಮರಣ ಕಾರ್ಯಕ್ರಮದಲ್ಲಿ ಅವರು ಓಪನ್ ಆಗಿ ಹೇಳಿದರು. ಆಗಲೇ ಮುಖ್ಯಮಂತ್ರಿಯಾಗಿ 1 ವರ್ಷ 2 ವರ್ಷ ಏನಾಗಿತ್ತು. ನಾವು ರಾಜಕಾರಣಕ್ಕೆ ಬಂದಾಗ ಚುನಾವಣೆ ನಡೆಸಲಿಕ್ಕೆ ದುಡ್ಡು ಬೇಕಾಗುತ್ತೆ. ಸೊ ದುಡ್ಡನ್ನು ಎಲ್ಲಿಂದ ತರಲಿ? ನಮ್ಮ ಹತ್ರ ದುಡ್ಡು ಇರುವುದಿಲ್ಲ. ಸೊ ಯಾರೋ ಬಂದು ದುಡ್ಡು ಕೊಡ್ತಾರೆ, ನಾವು ಅದನ್ನು ಆ ಕಾಲದಲ್ಲಿ ಅದರ ಅಗತ್ಯ ಇರುತ್ತೆ, ನಾವು ತಗೊಳ್ತೇವೆ. ತಗೊಂಡವರು ಏನು ದಾನ ಧರ್ಮ ಮಾಡಿರೋದಿಲ್ಲ. ಅವರು ಸರ್ಕಾರ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಕೂಡಲೇ ಅವರು ಫೈಲ್ಗಳನ್ನು ತಂದಿಡ್ತಾರೆ. ಆಗ ನಮಗೆ ಸೈನ್ ಹಾಕಬೇಕಾಗುತ್ತೆ. ಇದು ಕರಪ್ಷನ್ ಅಂತ. ಕರಪ್ಷನ್ನ ಬಹುಶಃ ಅಷ್ಟು ಚೆನ್ನಾಗಿ ಅದರೊಂದು ಒಳನೋಟ ಕೊಟ್ಟವರು ಭಾಳ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಅದನ್ನು ಆ ನಂತರನೂ ಅವರು ಭಾಳ ಕಡೆ ಹೇಳಿದರು. ಎಚ್ ಡಿ ಕುಮಾರಸ್ವಾಮಿಯವರು ಯಾವಾಗ ಧರ್ಮಸಿಂಗ್ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದರು, ಅವರು ಬಂಡೆದ್ದು BJPಗೆ ಸೇರಿ ಮುಖ್ಯಮಂತ್ರಿ ಆಗಿದ್ದರು. ಆಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ 150 ಕೋಟಿ ರೂಪಾಯಿಗಳ ಹಗರಣದ್ದು ಒಂದು ಆರೋಪ ಎಲ್ಲ ಮಾಡಿದರು. ಮತ್ತು ಆ ಕಾಲದಲ್ಲೇ ಇಂಥದ್ದೆಲ್ಲ ಹಗರಣಗಳು ಶುರುವಾಗಿರುತ್ತೆ. ಅದರಿಂದ ಇವತ್ತು ಕೂಡ ಅವರ ಮೇಲಿರುವ ಕೇಸಸ್ಗಳನ್ನೆಲ್ಲ ನೀವು ತೆಗೆದು ನೋಡಿದರೆ, ಇತ್ತೀಚಿನ ಕೇಸಲ್ಲಿ ಕೂಡ ಗಣಿ ಹಗರಣದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಳ, ಆದರೆ ನಾವು ಭಾಳ ಗಮನಿಸಬೇಕಾದ ಏನಂದರೆ, ದೇವೇಗೌಡರ ಮೇಲೆ ವೈಯಕ್ತಿಕವಾಗಿ ಇಲ್ಲಿಯವರೆಗೆ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಹಗರಣಗಳ ಆರೋಪಗಳಿಲ್ಲ ಇವತ್ತಿಗೂ. ಈ ತುಂಡು ಗುತ್ತಿಗೆದ್ದು ಇಂಥದ್ದು ಕೆಲವು ಆರೋಪಗಳು ಬಂದರೂ ಕೂಡ ಭಾಳ ದೊಡ್ಡ ಕೋಟೆ. ಈಗ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ ಒಂದಷ್ಟು ಈ ನಮ್ಮ ಡಿಫೆನ್ಸ್ ಡೀಲಿಗೆ ಸಂಬಂಧಿಸಿದಾಗೆ ಅಲ್ಲಿ ಒಂದಷ್ಟು ಆರೋಪಗಳು ಬಂದರೂ ಕೂಡ ಭಾಳ ಸೀರಿಯಸ್ ಆದ ಆರೋಪಗಳು, ಹಗರಣಗಳು ಅವರಲ್ಲಿ ಬಂದಿಲ್ಲ. ಆದರೆ ಯಾವಾಗ ಕುಮಾರಸ್ವಾಮಿಯ ಪ್ರವೇಶ ಆಯಿತಾ ದೇವೇಗೌಡರ ಕುಟುಂಬದ ಒಳಗಡೆ, ಅವರು ಈ ಭಾಳ ಮಂದಿ ಹೇಳ್ತಾರೆ ಹಿಟ್ ಆ್ಯಂಡ್ ರನ್ ಅಂತ ಅವರ ಬಗ್ಗೆ ಹೇಳ್ತಾರೆ. ಉಳಿದವರ ಬಗ್ಗೆ ಆರೋಪ ಮಾಡ್ತಾನೆ ಒಂದು ರೀತಿ ಬ್ಲ್ಯಾಕ್ ಮೇಲ್ ರಾಜಕಾರಣ ನಡೀತು. ಅಂದರೆ ಕುಮಾರಸ್ವಾಮಿ ಕಾಲದಲ್ಲಿ ನಾನು ನೋಡಿದ್ದೇನೆ, ಒಂದು ಭಾಳ ದೊಡ್ಡ ಆಫೀಸರ್ಸ್ಗಳ ನೆಟ್ವರ್ಕ್ ಅವರ ಹತ್ರ ಇತ್ತು. ಅದರಿಂದ ಈ ಗಣಿಗಾರಿಕೆಗೆ ಸಂಬಂಧಿಸಿದಾಗೆ ಭಾಳಷ್ಟು ಹಗರಣಗಳು ಅವರ ಮೇಲೆ ಕೂಡ ಬಂತು. ಆದರೆ ಅವರು ಕೂಡ ಅಧಿಕಾರ ಕಳ್ಕೊಳ್ಳುವ ಸ್ಥಿತಿಯಲ್ಲಿ ಆ ಕಾರಣಕ್ಕಾಗಿ ಅಲ್ಲ. ಫಸ್ಟಿಗೆ ಅವರು ವಚನಭಂಗ ಮಾಡಿ ಅಧಿಕಾರ ಬಿಟ್ಟುಕೊಡೋದಿಲ್ಲ, ಆನಂತರ ಬಂದರು. ಅವರು ಈಗ 2018-19 ಇರುವಾಗಲೂ ನಮಗೆ ಗೊತ್ತಿರುವ ಹಾಗೆ ಭಾಳ ದೊಡ್ಡ ಹಗರಣಗಳು ಸ್ಫೋಟ ಆಗಿರಲಿಲ್ಲ. ಆದರೆ ನಾವು ಈ ವೆಸ್ಟ್ ಎಂಡ್ ಹೋಟೆಲಲ್ಲಿ ಕೂತು ಇಂಥದ್ದೇ ಡೀಲ್ಗಳನ್ನು ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಇದೆ. ಅದನ್ನು ನಿರಾಕರಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು JDS ಪಕ್ಷ ಅಧಿಕಾರದಲ್ಲಿದ್ದದ್ದು ಭಾಳ ಕಡಿಮೆ. ಅದರಿಂದ ಅವರು ಅಧಿಕಾರದಲ್ಲಿ ಬಂದಾಗ ಎಲ್ಲ ಕೂಡ ಮುಂದಿನ ರಾಜಕಾರಣಕ್ಕೆ ಬೇಕಾದ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದ್ರಲ್ಲಿದ್ದಾರೆ. ಅದರಿಂದಾಗಿ ಅವರು ಇವತ್ತು ರಾಜಕಾರಣದಲ್ಲಿ ಇದ್ದಾರೆ. ಸೊ ಇದು ಒಂದು 18-19 ನಂತರ ಬಸವರಾಜ ಬೊಮ್ಮಾಯಿ ಏನು ಅಧಿಕಾರಕ್ಕೆ ಬಂದ ನಂತರ ಅದು ಒಂದು ರೀತಿ ಮತ್ತೆ ಭ್ರಷ್ಟಾಚಾರದ ಸ್ಫೋಟ ಆಗುವ ಶುರುವಾಯ್ತದು. ನೀವು ಕಾಂಗ್ರೆಸ್ನವರು ಅದನ್ನು ಭಾಳ ಚೆನ್ನಾಗಿ ಬಳಸ್ಕೊಂಡ್ರು ಕೂಡ 40% ಕಮಿಷನ್ ಅಂತ. ನೀವು ಈಗ PSI ಹಗರಣದ್ದು ಇರ್ಬೋದು, ಅದರ ನಂತರ ಕೋವಿಡ್ ಹಗರಣ ನಡೆದದ್ದು ಇರ್ಬೋದು, ಅದರ ನಂತರ ಬಿಟ್ಕಾಯಿನದ್ದು ಹಗರಣ ನಡೆದದ್ದು ಇರ್ಬೋದು, PSI ನೇಮಕದಲ್ಲಿ ಹಗರಣ, ಈ 4-5 ಹಗರಣಗಳು ಇಡೀ 2019ರಿಂದ 23ರವರೆಗೆ ಬಹುಶಃ ಕರ್ನಾಟಕದಲ್ಲಿ 2008ರಿಂದ 2013ರ ಕಾಲದಲ್ಲಿ ಏನು ಈ ಭ್ರಷ್ಟಾಚಾರದ ಒಂದು ಸ್ಫೋಟದ ಸುದ್ದಿ ದೇಶಾದ್ಯಂತ ದೊಡ್ಡ ಚರ್ಚೆಗೆ ವಸ್ತುವಾಗಿತ್ತು,
ಅಂಥದ್ದೇ 2019ರಿಂದ 2023ರವರೆಗೂ ಕೂಡ ನಡೆಯಿತು. ಇವತ್ತಿನವರೆಗೂ ಅದರ ಮುಖ್ಯ ಬೇಡಿಕೆ ಏನಿತ್ತಂದರೆ ಕೇಂದ್ರದಲ್ಲಿ ಲೋಕಪಾಲವನ್ನು ಸ್ಥಾಪನೆ ಮಾಡಬೇಕಂತ. ಇವತ್ತು ಎಲ್ಲರೂ ಕರ್ನಾಟಕದ ಲೋಕಾಯುಕ್ತದ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ರಾಜ್ಯದ ಬಗ್ಗೆ ಮಾತಾಡ್ತಾರೆ. ಕೇಂದ್ರದಲ್ಲಿ ಲೋಕಪಾಲ ಏನು ಮಾಡ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಉದಾಹರಣೆಗೆ ಈಗ ಹಿಂಡನ್ಬರ್ಗ್ ರೆವಲ್ಯೂಷನ್ನಲ್ಲಿ ಅದಾನಿ ಗುಂಪಿನ ಮೇಲೆ ಭಾಳ ದೊಡ್ಡ ಹಗರಣಗಳು ಬಂತು. ಇಲ್ಲದಿದ್ದರೆ ನಿಮ್ಮ ಚುನಾವಣಾ ಬಾಂಡ್ಗಳ ಮಾರಾಟದಲ್ಲಿ ಕೋಟ್ಯಾಂತರ ರೂಪಾಯಿಗಳು ಈ ರೀತಿ ಅದಲು ಬದಲಾಗಿದೆ ಅಂತ ಆರೋಪ ಇದೆ. ಇದರ ಬಗ್ಗೆ ಅಂದರೆ ತನಿಖಾ ಸಂಸ್ಥೆಗಳೇನಿದೆ, ಉದಾಹರಣೆಗೆ CBI ಇದೆ, ED ಇದೆ, CVC ಇದೆ, ಅದರ ನಂತರ RTI ಆ್ಯಕ್ಟ್ ಇದೆ. ಅದರ ನಂತರ ಇದು ಅಂದರೆ ಈ ಎಲ್ಲ ಅಸ್ತ್ರಗಳೇನಿದೆ ಅಂದರೆ ಈಗ ನ್ಯಾಯಾಲಯ ಇದೆ, ನ್ಯಾಯಾಲಯ ಕೆಲಸ ಮಾಡಬೇಕು. RTI ಇದೆ, ಆನಂತರ ಈ ಎಲ್ಲ CBI, ED ಈ ಎಲ್ಲದೂ ಕೆಲಸ ಸರಿಯಾಗಿ ಮಾಡಿದರೆ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತೇನಾಗಿದೆ ಅಂದರೆ ಅದಕ್ಕೆ ಸ್ವಾಯತ್ತದ ರೂಪ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಅಟೋನಮಸ್ ಬಾಡಿಗಳು, ಅದೆಲ್ಲ ಅದೊಂದು ಸಾಂವಿಧಾನಿಕ ಸಂಸ್ಥೆಗಳಂತ ಹೇಳ್ತಾರೆ.